ಅವರೆಕಾಳಿನಲ್ಲಿ ಮಾಮೂಲಿ ಉಪ್ಪಿಟ್ಟನ್ನ ಮಾಡ್ತಾನೇ ಇರ್ತೀವಿ. ಇವತ್ತು ಅವರೆಕಾಳನ್ನು ಹಾಕಿ ಅಕ್ಕಿ ತರಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ. ಈ ಅವರೆಕಾಳು ಸೀಸನಲ್ಲಿ ಬೆಳಗಿನ ತಿಂಡಿಗೆ ಒಂದು ಎಕ್ಸಲೆಂಟ್ ಆಪ್ಷನ್ನು. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಅವರೆಕಾಳು ಅಕ್ಕಿ ತರಿ ಉಪ್ಪಿಟ್ಟಿಗೆ ಮಾಮೂಲಿ ರವೆನ ಹೇಗೆ ಹುರ್ಕೊಳ್ತೀವೋ ಅದೇ ಥರ ಅಕ್ಕಿ ತರಿನೂ ಸಹ ಹುರ್ಕೊಂಡ್ರೆ ತುಂಬಾ ಒಳ್ಳೆಯದು. ಇಲ್ಲಿ ಅಕ್ಕಿ ತರಿ ತೊಗೊಂಡಿದ್ದೀನಿ. ಅಂದರೆ ನಾವು ಇಡ್ಲಿ ಮಾಡ್ತೀವಲ್ಲ, ಇಡ್ಲಿ ಅಕ್ಕಿ ತರಿ ಸಿಗುತ್ತೆ ನೋಡಿ, ಅಕ್ಕಿ ತರಿ ಅಂತ ಅಂಗಡಿನಲ್ಲಿ ಸಿಗುತ್ತೆ. ಅದರಲ್ಲಿ 1 ಕಪ್ಪಿನಷ್ಟು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ದಪ್ಪ ತಳದ ಪಾತ್ರೆಯಲ್ಲಿ ಹುರ್ಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ. ಈ ಅಕ್ಕಿ ತರಿನ ಒಂದು 7ರಿಂದ 8 ನಿಮಿಷ ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ. ಎಲ್ಲಿವರೆಗೆ ಹುರ್ಕೋಬೇಕು ಅಂದರೆ ಒಂದು ಘಮ ಅಂತ ಸುವಾಸನೆ ಬರುತ್ತೆ, ನೋಡೋದಕ್ಕೆ ಸ್ವಲ್ಪ ಅಕ್ಕಿ ದಪ್ಪ ಆಗಿದೆ ಅಂತ ಕಾಣುತ್ತೆ, ಅಲ್ಲಿವರೆಗೆ ಹುರ್ಕೋಬೇಕಾಗುತ್ತೆ. ಒಂದು 7ರಿಂದ 8 ನಿಮಿಷ ಲೋ ಫ್ಲೇಮ್, ಯಾವುದೇ ಕಾರಣಕ್ಕೂ ಫ್ಲೇಮ್ನ ಹೈ ಮಾಡಬೇಡಿ. ಈಗ ಅಕ್ಕಿ ತರಿನ ಹುರಿದು ರೆಡಿ ಮಾಡ್ಕೊಂಡಿದ್ದೀನಿ, ಅದನ್ನ ಸೈಡಿಗೆ ಇಡೋಣ. ನೆಕ್ಸ್ಟು ನಾವು ತೊಗೊಂಡಿದ್ದು 1 ಕಪ್ಪಿನಷ್ಟು ಅಕ್ಕಿ ತರಿ ಅಲ್ವಾ, ಅದೇ ಕಪ್ಪಿನಲ್ಲಿ 1 ಕಪ್ಪಿನಷ್ಟು ಅವರೆಕಾಳು ನಾನಿಲ್ಲಿ ಇದೇ ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. 1 ಕಪ್ ಅಕ್ಕಿ ತರಿಗೆ 1 ಕಪ್ಪು ಅವರೆಕಾಳು ಹಾಕಲೇಬೇಕಾಗುತ್ತೆ, ಯಾಕೆಂದರೆ ಇದು ಅವರೆಕಾಳು ಉಪ್ಪಿಟ್ಟು. ಹಾಗಾಗಿ 1 ಕಪ್ಪು ಅವರೆಕಾಳನ್ನು ಪಾತ್ರೆಗೆ ಹಾಕಿ 3 ಕಪ್ಪಿನಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಈ ಅಕ್ಕಿ ತರಿ ಉಪ್ಪಿಟ್ಟಿಗೆ 1 ಕಪ್ಪಿನಷ್ಟು ಅವರೆಕಾಳಿಗೆ 3 ಕಪ್ಪಿನಷ್ಟು ನೀರನ್ನ ಸೇರಿಸಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಹಾಕಿ ಬೇಯಿಸ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಉಪ್ಪನ್ನು ಹಾಕಿ ಅವರೆಕಾಳನ್ನ ಬೇಯಿಸಿದ್ರೆ ಅವರೆಕಾಳು ಉಪ್ಪನ್ನೆಲ್ಲ ಹೀರ್ಕೊಂಡು ತುಂಬಾ ರುಚಿಯಾಗಿ ಬರುತ್ತೆ. ಇದೇ ನೀರನ್ನು ನಾವು ಉಪ್ಪಿಟ್ಟಿಗೆ ಹಾಕಿ ಬೇಯಿಸೋದ್ರಿಂದ ನಾನು ಉಪ್ಪನ್ನು ಈ ಸ್ಟೇಜ್ನಲ್ಲೇ ಹಾಕಿ ಮುಚ್ಚಿಬಿಟ್ಟು ಎಲ್ಲಿವರೆಗೆ ಬೇಯಿಸಬೇಕು ಅಂತಂದರೆ ಅವರೆಕಾಳು ಚೆನ್ನಾಗಿ ಬೆಂದಿರಬೇಕು, ಆಮೇಲೆ ಮುಟ್ಟಿದ್ರೆ ಚೆನ್ನಾಗಿ ಮ್ಯಾಶ್ ಆಗಬೇಕು, ಅಂದರೆ ಬೆಣ್ಣೆ ಥರ ಸಾಫ್ಟ್ ಆಗಿರಬೇಕು, ಆದರೆ ಶೇಪ್ನಲ್ಲಿರಬೇಕು. ಆ ರೀತಿ ನೀವು ಬೇಯಿಸ್ಕೋಬೇಕಾಗುತ್ತೆ. ನಾನು ಇವತ್ತು ಈ ಪಾತ್ರೆಯಲ್ಲಿ ಬೇಯಿಸ್ಕೊಂಡಿದ್ದೆ. ಕುಕ್ಕರ್ನಲ್ಲಾದರೂ ಅಷ್ಟೇ ಒಂದು 2ರಿಂದ 3 ವಿಸಲ್ ಹಾಕಿದರೆ ಈ ರೀತಿ ಸಾಫ್ಟಾಗಿ ಬೆಣ್ಣೆ ಥರ ಬೆಂದಿರುತ್ತೆ. ಈಗ ಉಪ್ಪನ್ನೆಲ್ಲ ಹೀರ್ಕೊಂಡು ರೆಡಿಯಾಗಿದೆ. ಇದನ್ನು ಸೈಡಿಗೆ ಇಡೋಣ, ನೀರಿನ ಸಮೇತ ಸೈಡ್ಗೆ ಇಡೋಣ. ಈ ನೀರನ್ನೇ ನಾವು ಹಾಕಿ ಉಪ್ಪಿಟ್ಟು ಮಾಡೋದು. ಈ ಅವರೆಕಾಳಿನ ಟೇಸ್ಟು ಇದೆ, ಹಾಗೆ ಉಪ್ಪಿನಂಶನೂ ಈ ನೀರಿನಲ್ಲಿ ಇದೆ. ಈಗ ಸೈಡ್ಗೆ ಇಟ್ಬಿಟ್ಟು ಅದೇ ಪಾತ್ರೆಗೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಆ ಎಣ್ಣೆ ಸ್ವಲ್ಪ ಬಟ್ಟೆಗೆ ಬಿಸಿಯಾಗಿದೆ ಅಂದಾಗ ಮೊದಲು ಸಾಸಿವೆ ಹಾಕಿ, ಸಾಸಿವೆ ಚೆನ್ನಾಗಿ ಸಿಡಿದೆ ಅಂದಾಗ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ಹಾಕಿ ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು. ಜೊತೆಗೆ ಇಲ್ಲಿ ಖಾರಕ್ಕೆ ಅಂತ ನಾನಿಲ್ಲಿ 3ರಿಂದ 4 ಕೆಂಪು ಮೆಣಸಿನಕಾಯಿ, ಹಾಗೆ 1 ಟೀ ಸ್ಪೂನಷ್ಟು ಕಾಳು ಮೆಣಸು ಜೀರಿಗೆನ ಪುಡಿ ಮಾಡಿಕೊಂಡು ಆ ಪುಡಿನ ಇಲ್ಲಿ ಸೇರಿಸಿದ್ದೀನಿ. ಹಾಗೆಯೇ ಧಾರಾಳವಾಗಿ ಕರಿಬೇವಿನ ಎಲೆನ ಸೇರಿಸ್ತಾ ಇದ್ದೀನಿ. ಖಾರಕ್ಕೆ ಕೆಂಪು ಮೆಣಸಿನಕಾಯಿ ಹಾಗೆಯೇ ಕಾಳು ಮೆಣಸಿನ ಪುಡಿ ಇವೆರಡು ಎಕ್ಸಲೆಂಟ್ ಆಗಿರುತ್ತೆ. ಒಗ್ಗರಣೆ ರೆಡಿಯಾಗಿದೆ ಅಂದಾಗ ನಾವು ಮಾಡಿಕೊಂಡಂತಹ ಅವರೆಕಾಳಿನ ಸಮೇತ ಆ ನೀರನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ಉಪ್ಪನ್ನು ಮೊದಲನೇ ಹಾಕಿದ್ದೀವಿ, ಹಾಗಾಗಿ ಉಪ್ಪನ್ನು ಹಾಕೋ ಅವಶ್ಯಕತೆ ಇಲ್ಲ. ಇಲ್ಲಿ 1 ಟೀ ಸ್ಪೂನಷ್ಟು ಹಿಂಗಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಸ್ಟೇಜ್ನಲ್ಲಿ ಉಪ್ಪಿನಂಶ ಕಡಿಮೆ ಇದೆ ಅಂದರೆ ಈಗ ನೀವು ಉಪ್ಪನ್ನು ಹಾಕೋಬೋದು, ಪ್ರಾಬ್ಲಮ್ ಇಲ್ಲ. ನಾನು ಮೊದಲೇ ಉಪ್ಪನ್ನು ಹಾಕಿರೋದ್ರಿಂದ ಮತ್ತೆ ಹಾಕ್ತಿಲ್ಲ. ಈಗ ನೀರು ಚೆನ್ನಾಗಿ ಕುದೀತಿದೆ ಅಂದಾಗ ನಾವು ಹುರಿದಿಟ್ಕೊಂಡಂಥ ಅಕ್ಕಿ ತರಿನ ಮಾಮೂಲಿ ಉಪ್ಪಿಟ್ಟಿಗೆ ಹೇಗೆ ಸೇರಿಸ್ತೀವೋ ಅದೇ ರೀತಿ ಸ್ಲೋವಾಗಿ ಸೇರಿಸ್ಕೊಂಡು ಒಂದು ಕೈನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಉಪ್ಪಿಟ್ಟಿನ ರವೆ ಅಂದರೆ ಈ ಅಕ್ಕಿ ತರಿ ರವೆನ ಚೆನ್ನಾಗಿ ಹುರಿದಿರೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ. ಗಂಟಾಗೋ ಚಾನ್ಸಸ್ ತುಂಬಾ ಕಡಿಮೆ. ಹುರಿಯೋದ್ರಿಂದ ರುಚಿನೂ ಚೆನ್ನಾಗಿ ಬರುತ್ತೆ, ಘಮ ಅಂತ ಸುವಾಸನೆ ಬರುತ್ತೆ, ಹಾಗೆಯೇ ಗಂಟಾಗೋದಿಲ್ಲ. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂದಾಗ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಒಂದು 2 ನಿಮಿಷ ಬೇಯಿಸಿದ್ರೆ ಸಾಕಷ್ಟೇ. ಈಗ ಒಂದು 2ರಿಂದ 3 ನಿಮಿಷ ಬೆಂದಾದಮೇಲೆ ಮುಚ್ಚಳ ತೆಗೆದ್ರೆ ಎಕ್ಸಲೆಂಟ್ ಆಗಿರೋಂಥ ಅಕ್ಕಿ ತರಿ ಉಪ್ಪಿಟ್ಟು ರೆಡಿಯಾಗಿದೆ. ಮೇಲೆ ಧಾರಾಳವಾಗಿ ಕೊತ್ತಂಬರಿ ಎಲೆ, ಧಾರಾಳವಾಗಿ ಕಾಯಿ ತುರಿ, ಹಾಗೆಯೇ ನಿಮಗೆ ಬೇಕು ಅನ್ನೋಷ್ಟು ತುಪ್ಪನ ಸೇರಿಸಿ ಮಿಕ್ಸ್ ಮಾಡಿದರೆ ರುಚಿಯಾದಂಥ ಅಕ್ಕಿ ತರಿ ಉಪ್ಪಿಟ್ಟು ಒಂದು 10 ನಿಮಿಷದಲ್ಲಿ ರೆಡಿಯಾಗಿ ಹೋಗ್ಬಿಡುತ್ತೆ. ಅವರೆಕಾಳು ಸೀಸನಲ್ಲಿ ಮಿಸ್ ಮಾಡ್ದೇ ಅಕ್ಕಿ ತರಿ ಉಪ್ಪಿಟ್ಟನ್ನ ಮಾಡಿ ತುಂಬಾ ರುಚಿಯಾಗಿರುತ್ತೆ. ಅವರೆಕಾಳನ್ನ ಬೇಯಿಸಿರೋಂಥ ನೀರನ್ನ ಹಾಕಿ ಉಪ್ಪಿಟ್ಟನ್ನು ಮಾಡಿ ರುಚಿನೂ ತುಂಬಾ ಚೆನ್ನಾಗಿರುತ್ತೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ, ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆ ಯಾಕೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.